14 ಸೈಟ್ಗಳ ಕ್ರಯಪತ್ರ ರದ್ದು. ಎಲ್ಲ ಮುಗಿತಾ ಮುಂದೇನು? ದಲಿತ ಸಚಿವರ ಸೀಕ್ರೆಟ್ ಸಭೆ. ತ್ರಿಮೂರ್ತಿಗಳ ಡಬಲ್ ತಂತ್ರ. ಕೈಕುರ್ಚಿ ರಾಜಕೀಯ. ಹೇಗಿದೆ ಕಾಂಗ್ರೆಸ್ ಲೆಕ್ಕಾಚಾರ? ಮುಂದೇನು? ಮುಂದ್ಯಾರು? ಆತ್ಮಸಾಕ್ಷಿಗೆ ತಕ್ಕಂತೆ ಎಲ್ಲ ಕೂಡ ನಡಿಬೇಕು. ಕೋರ್ಟ್ಗಳಿಗಿಂತ ಆತ್ಮಸಾಕ್ಷಿಯೇ ದೊಡ್ಡದು. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಕೋರ್ಟ್ಗಿಂತ ಆತ್ಮಸಾಕ್ಷಿ ದೊಡ್ಡದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಆತ್ಮಸಾಕ್ಷಿಯ ನ್ಯಾಯಾಲಯವೇ ಎಲ್ಲಕ್ಕಿಂತ ದೊಡ್ಡದು ಅಂತ ಹೇಳಿದ್ದಾರೆ. ಇದನ್ನ ಗಾಂಧೀಜಿಯವರು ಹೇಳಿದ್ದಾರೆ. ಪರೋಕ್ಷವಾಗಿ ಮೂಡಾ ಕೇಸನ್ನ ಪ್ರಸ್ತಾಪ ಮಾಡ್ತಾ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಯಾಕೆಂದ್ರೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಿರುವಂಥದ್ದು ಸಿದ್ದರಾಮಯ್ಯನವರಿಗೆ, ಹೈಕೋರ್ಟ್ನಲ್ಲೂ ಕೂಡ ಅಷ್ಟೇ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಹಿನ್ನಡೆ ಆಗಿದೆ. ಈ ಸಂದರ್ಭದಲ್ಲಿ ಆತ್ಮಸಾಕ್ಷಿ ಇಂಪಾರ್ಟೆಂಟು, ಕೋರ್ಟ್ಗಿಂತ ಆತ್ಮಸಾಕ್ಷಿನೇ ಇಂಪಾರ್ಟೆಂಟು. ಆತ್ಮಸಾಕ್ಷಿನೇ ಮುಖ್ಯ. ಆತ್ಮಸಾಕ್ಷಿ ನ್ಯಾಯಾಲಯವೇ ಎಲ್ಲಕ್ಕಿಂತ ದೊಡ್ಡದು ಅಂತ ಮಾತನಾಡಿದ ಸಿದ್ದರಾಮಯ್ಯನವರು. ಇವತ್ತು ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಮಾತನಾಡಬೇಕಾದ್ರೆ ಮೂಡ ಒಂದು ಪ್ರಕರಣ ಇದೆಯಲ್ಲ, ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವ್ರನ್ನ ಕಾಡ್ತಾ ಇದೆ, ಟೆನ್ಷನ್ ಅನ್ನ ತಂದಿಟ್ಟಿದೆ ಅನ್ನುವಂಥದ್ದಕ್ಕೆ ಈ ಹೇಳಿಕೆನೂ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಶಕ್ತಿ ಯೋಜನೆ ಇರಬಹುದು, ಆಮೇಲೆ ಯುವ ನಿಧಿ ಕಾರ್ಯಕ್ರಮ ಇರಬಹುದು, ಎಲ್ಲ ಕಾರ್ಯಕ್ರಮಗಳ ಮೂಲಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಎಲ್ಲ ಈ ಕಾರ್ಯಕ್ರಮಗಳ ಮೂಲಕ ಗಾಂಧೀಜಿಯವರು ಹೇಳಿದ್ರು, ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲದು, ಅದ್ರ ಜೊತೆಗೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರಿಗೂ ಸಿಕ್ಕಿದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದಕ್ಕೋಸ್ಕರ ನಮ್ಮ ಸರ್ಕಾರ ಈ ದಿಕ್ಕಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಎಲ್ಲರದು ಸರ್ವೋದಯ ಆಗಬೇಕು ಅಂತ ಹೇಳಿದ್ರು. ನೋಡ್ತಾ ಇದ್ರಲ್ಲ ಸಿದ್ದರಾಮಯ್ಯನವರು ಮಾತನಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂಡ ವಿಧಿಸೋದು ಬೇರೆಯವರಿಗೆ ಅದು ತಪ್ಪನ್ನ ಮತ್ತೆ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ದಂಡ ವಿಧಿಸೋದು. ನಮ್ಮಲ್ಲಿ ಅನೇಕ ಅಪರಾಧಗಳನ್ನ ಮಾಡಬಾರದು ಅಂತಕ್ಕಂಥದ್ದು, ಅಪರಾಧಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಕಾನೂನುಗಳಿದ್ದಾವೆ. ಆದರೂ ಕೂಡ ಅಪರಾಧಗಳು ನಡೀತಲೇ ಇದ್ದಾವೆ. ಆದರೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಹೇಳೋದೇನಪ್ಪಾ ಅಂತಂದ್ರೆ, ನಿಮ್ಮನ್ನ ಬೇರೆಯವರ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ, ಅದೇ ನಿಜವಾದಂಥ ದೇಶ ಸೇವೆ, ಸಮಾಜ ಸೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ದೇಶ ಸೇವೆಯಲ್ಲಿ, ಸಮಾಜ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ನಾವು ನಮ್ಮ ಜೀವನ ಸಾರ್ಥಕ ಆಗ್ತದೆ. ಮತ್ತೆ ನಮ್ಮ ಜೀವನದಲ್ಲಿ ದೇಶಕ್ಕೆ ಮಾಡತಕ್ಕಂಥ ಸೇವೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ನಮಸ್ಕಾರ. ದಂಡ ವಿಧಿಸೋದು ಬೇರೆಯವರಿಗೆ ಅದು ತಪ್ಪನ್ನ ಮತ್ತೆ ಮಾಡದೇ ಇರಲಿ ಅನ್ನೋ ಕಾರಣಕ್ಕೂ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದೆ. ಚಿದಾನ್ ಪಟೇಲ್, ಸಿದ್ದರಾಮಯ್ಯನವರಿಗೆ ಎಷ್ಟು ಮಟ್ಟಿಗೆ ಮೂಡ ಅನ್ನುವಂಥದ್ದು ಇನ್ನೂ ಕೂಡ ಕಾಡ್ತಾ ಇದೆ, ಟೆನ್ಷನ್ ಮನೆ ಮಾಡಿದೆ, ಆ ಆತಂಕದಲ್ಲೇ ಇದ್ದಾರೆ ಅನ್ನುವಂಥದ್ದಕ್ಕೆ ಇವತ್ತಿನ ಹೇಳಿಕೆ ಕೂಡ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಆತ್ಮಸಾಕ್ಷಿ ಇಂಪಾರ್ಟೆಂಟ್ ಕೋರ್ಟ್ಗಿಂತ, ಆತ್ಮಸಾಕ್ಷಿಯ ನ್ಯಾಯಾಲಯವೇ ಎಲ್ಲಕ್ಕಿಂತ ದೊಡ್ಡದು ಅಂತ ಹೇಳಿದಾರಲ್ಲ, ಅದನ್ನು ನೋಡ್ತಾ ಹೋಗೋದಾದ್ರೆ ಅಂತ.
ಮೂಡ ಪ್ರಕರಣ ಮುಖ್ಯಮಂತ್ರಿಗಳ 40 ವರ್ಷದ ರಾಜಕೀಯ ಇತಿಹಾಸಕ್ಕೆ ಅತಿದೊಡ್ಡ ಕಪ್ಪು ಚುಕ್ಕೆ ಅನ್ನೋದು ಕೂಡ ಈಗಾಗಲೇ ವ್ಯಾಖ್ಯಾನ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಮೂಡ ನಿವೇಶನಗಳನ್ನು ವಾಪಸ್ ಕೊಟ್ಟರು ಕೂಡ ನಿವೇಶನ ವಾಪಸ್ ಕೊಟ್ಟಿದೆ ಈಗ ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸ್ವತಃ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಲೋಕಾಯುಕ್ತ ತನಿಖೆ ಇರತಕ್ಕಂಥ ಸಂದರ್ಭದಲ್ಲಿ ಮೂಡ ನಿವೇಶನ ವಾಪಸ್ ಕೊಡಲಿಕ್ಕೆ ಬರಲಿಲ್ಲ ಮತ್ತು ಆ ಕ್ರಯಪತ್ರ ರದ್ದು ಮಾಡಲಿಕ್ಕೆ ಬರಲಿಲ್ಲ. ರದ್ದು ಮಾಡಿದಂಥ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು ಮತ್ತು ಅರೆಸ್ಟ್ ಮಾಡಬೇಕಂತ ಹೇಳಿರುವಂಥದ್ದು. ಮತ್ತೊಂದು ಕಡೆ ಆತ್ಮಸಾಕ್ಷಿಯ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಪ್ರಕರಣ ಸಂಬಂಧಪಟ್ಟಾಗೆ ಸತ್ಯ ಏನೆಂಬುದು ಅದು ಮುಖ್ಯಮಂತ್ರಿ ಮತ್ತು ಅವರ ಪತ್ನಿ ಹಾಗೂ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಗೊತ್ತು. ಮತ್ತು ಆ ಜಮೀನನ್ನು ಪಡೆದಿರುವಂಥದ್ದು, ಕ್ರಯಪತ್ರ ಪಡೆದಿರ್ತಕ್ಕಂಥದ್ದು ಮತ್ತು ನಿವೇಶನ ಪಡೆದಿರ್ತಕ್ಕಂಥದ್ದು ಎಲ್ಲದರ ಬಗ್ಗೆ ಕೂಡ ಎಲ್ಲೊಂದು ಕಡೆ ಒಂದಷ್ಟು ಆತ್ಮವಿಮರ್ಶೆ ಕೂಡ ನಡೆದಿರ್ತಕ್ಕಂಥದ್ದು. ಆದರೆ ಇದೀಗ ತಡವಾಗಿ 14 ನಿವೇಶನಗಳನ್ನ ವಾಪಸ್ ಕೊಡುವ ಮುಖಾಂತರ ಮುಖ್ಯಮಂತ್ರಿಗಳೆಲ್ಲ ಒಂದು ಕಡೆ ಈ ಮೂಡ ಇಕ್ಕಳದಿಂದ ಪಾರಾಗೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಮತ್ತು ದಸರಾ ಆರಂಭ ಆಗಿರ್ತಕ್ಕಂಥದ್ದು. ನಾಳೆ ವಿಶ್ವವಿಖ್ಯಾತ ದಸರಾ ಅಧಿಕೃತವಾಗಿ ನಾಳೆ ಮೈಸೂರಿನಲ್ಲಿ ಉದ್ಘಾಟನೆಯನ್ನು ಸ್ವತಃ ಮುಖ್ಯಮಂತ್ರಿ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಕೂಡ ಈ ತಂತ್ರ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಮೂಡ ಸೈಟು ವಾಪಸ್ ನೀಡಿರ್ತಕ್ಕಂಥ ಆತ್ಮಸಾಕ್ಷಿ ವಿಚಾರದ ಬಗ್ಗೆ ಮಾತನಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಆಪ್ತ ವಲಯದಿಂದಲೇ ಈ ಎಲ್ಲವೂ ಅನಾಹುತವಾಯಿತು, ಈ ಎಲ್ಲ ರಾಜಕೀಯ ತಪ್ಪುಗಳಿಗೆ ಕಾರಣವಾಯಿತು ಮತ್ತು ಈ ಎಲ್ಲ ಅಕ್ಷಮ್ಯಗಳಿಗೆ ತಪ್ಪಾಯಿತು ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಇದುವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಿದ್ದಂಥವ್ರು, ಆದರೆ ತಮ್ಮ ಆಪ್ತ ವಲಯದವರು ಮತ್ತು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅಂತವರು ಕೂಡ ಇದರಲ್ಲಿ ಏನೂ ಆಗಲ್ಲ, ಕಾನೂನು ನಮ್ಮ ಪರವಾಗಿದೆ ಅಂತೇಳಿ ಸಲಹೆಯನ್ನು ಕೊಟ್ಟರು. ಆದರೆ ಮುಖ್ಯಮಂತ್ರಿಗಳ 40 ವರ್ಷದ ಸುದೀರ್ಘ ರಾಜಕೀಯ ಅನುಭವ ಮತ್ತು ಕೇವಲ 5 ವರ್ಷದ ರಾಜಕೀಯ ಅನುಭವ ಹೊಂದಿರತಕ್ಕಂಥ ಬೈರತಿ ಸುರೇಶ್ ಅಂತವ್ರನ್ನ ಮಾತು ನಂಬಿರುವಂಥದ್ದು ಅಲ್ಲಿ ಜಾತಿ ಪ್ರೇಮವೂ ಕೂಡ ಕಾರಣ ಆಯ್ತು ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಆತ್ಮಸಾಕ್ಷಿ ಮಾತನಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳೆಲ್ಲ ಒಂದು ಕಡೆ ಒಂದಷ್ಟು ಪರೋಕ್ಷವಾಗಿ ತಮ್ಮಿಂದ ತಪ್ಪಾಗಿದೆ ಎಂಬ ಮಾತು ಕೂಡ ಇಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಆತ್ಮಸಾಕ್ಷಿಯ ನ್ಯಾಯಾಲಯದ ಬಗ್ಗೆ ಮಾತನಾಡಿರುವಂಥದ್ದು ಅಂತಲೇ ಹೇಳಲಾಗ್ತಿದೆ. ಪೃಥ್ವಿ. ಓಕೆ, ಧನ್ಯವಾದ ಅಚ್ಯುತಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.